ಇವತ್ತು ನನ್ನ ಫ್ರೆಂಡ್ಗೆ ಸ್ವಲ್ಪ ಸಾಮಾನ್ ಪ್ಯಾಕ್ ಮಾಡಿ ಕೊರಿಯರ್ ಮಾಡ್ಲಿಕ್ಕಿತ್ತು. ಸೊ ನಾವು ಹೊರಟ್ವಿ ನಮ್ದು ಸಾಮಾನ್ ಇಟ್ಕೊಂಡು ಝೂಮ್ ಅಂತ ಲೊಕೇಶನ್ ಕಡೆಗೆ. ಹೋಗ್ತಾ ದಾರಿಯಲ್ಲಿ ನಮ್ಗೆ ಫಾಗ್ ಸಿಕ್ತು. ಕೋಲ್ಡ್ ವೆದರ್ ಮತ್ತೆ ಒಳ್ಳೆ ಸಾಂಗ್ ಹಾಕೊಂಡು ವೈಬ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ನನ್ನ ಫ್ರೆಂಡ್ ಅಲ್ಲಿ ಕೇಳಿದೆ ಎಲ್ಲಿ ಲೊಕೇಶನ್ ಅಂತ. ಅವ್ನು ಗೊತ್ತಿಲ್ಲ ಅಂತ ಹೇಳಿದ. ಎಂತ ನಾವು ಬೋರಿ ಬಸವ ತರ ಹೋಗ್ತಾ ಇರೋದು ಅಂತ ಕೇಳಿ. ಆಮೇಲೆ ನನ್ನ ಫ್ರೆಂಡ್ ಮೋಕಿದು ಕಾಲ್ ಬಂತು. ಬಟ್ ನನ್ನ ಫ್ರೆಂಡ್ ಮೋಕಿ ಫೇಕ್ ಅಂತ ಯಾಕೆ ಸೇವ್ ಮಾಡಿದ್ ಕೇಳಿದ್ರೆ ಹೇಳಿದ ಇವಾಗ ಹೇಳಲ್ಲ, ಅವನ ಫ್ಯಾಮಿಲಿ ಅವರು ವಿಡಿಯೋ ನೋಡ್ತಾರೆ. ಆಮೇಲೆ ನಾವು ಮೂರು ರೀಚ್ ಆದ್ವಿ. ನಾವ್ ಇನ್ನೂ ಸ್ವಲ್ಪ ಸಾಮಾನ್ ಪ್ಯಾಕ್ ಮಾಡ್ಲಿಕ್ಕಿತ್ತು ಅಂಡ್ ಹೊರಟ್ವಿ ಗಾಡಿ ಕಡೆಗೆ. ಅಂಡ್ ಇನ್ನೊಂದ್ ಏನಂದ್ರೆ ನಾನು ಮೋರಿಂದ ಮಂಚ್ ಕದ್ದೆ. ಅವನು ಕದಿಯುವುದು ಒಳ್ಳೇದಲ್ಲ ಅಂತ ಹೇಳಿದ್ ಬಿಟ್ಟು ನನ್ನ ಕಾರಲ್ಲಿ ಏನ್ ತಿನ್ಬೇಡ ಎಲ್ಲ ಕೆಳಗೆ ಬೀಳ್ತದ ಅಂತ ಅದನ್ನು ಹೇಳಿ ಅವನೇ ತಿಂತ ಇದ್ದಾನೆ. ಆಮೇಲೆ ನಮ್ದು ಮ್ಯಾಂಗ್ಳೂರ್ ಮುನ್ಸಿಪಾಲಿಟಿ ಅವರು ಇಷ್ಟು ಒಳ್ಳೆ ರೋಡ್ ಮಾಡಿ ಕೊಟ್ಟಿದ್ದಾರೆ. ನಾವು ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟುದು ವರ್ತ್ ಇಟ್. ಇವರಿಗೊಂದು ಲೈಕ್ ಕೊಡಿ. ಆಮೇಲೆ ನನ್ನ ಫ್ರೆಂಡ್ ಹಾಕಿದ ಇಂಗ್ಲಿಷ್ ಸಾಂಗ್ ಕೇಳಿ ನಂಗೆ ಬೋರ್ ಆಯ್ತು. ಬಿಕಾಸ್ ಅವನು ಇಂಗ್ಲಿಷ್ ಮೀಡಿಯಂ ಅಂಡ್ ನಾನು ಕನ್ನಡ ಮೀಡಿಯಂ ಅಲ್ಲಿ ಕಲ್ತ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ನನ್ನ ಫ್ರೆಂಡ್ಗೆ ಒಂದು ಹುಡುಗಿದ ಕಾಲ್ ಬಂತು. ಅವಳ ಆ ಹುಡುಗಿ ಜೊತೆ ಹಾಫ್ ಅನ್ ಅವರ್ ಗಿಂತ ಜಾಸ್ತಿಯೇ ಮಾತಾಡ್ತಿದ್ದ. ಅವಳು ಯಾರಂತ ನಿಮ್ಗೆ ಗೊತ್ತಿದೆ ಕಮೆಂಟ್ ಮಾಡಿ. ನೋಡಿ ಬ್ಲಶ್ ಆಗ್. ಫೈನಲ್ ಇದೆಲ್ಲ ನೋಡಿ ನಾವು ರೀಚ್ ಆದ್ವಿ. ನೋಡಿ ಇಷ್ಟು ದೊಡ್ಡ ದೊಡ್ಡ ಬಾಕ್ಸ್ ನಾನು ಒಬ್ಬನಿಂದ ಎತ್ತಿಸ್ತಾ ಇದ್ದಾನೆ. ಇಂಥ ಫ್ರೆಂಡ್ ನಿಮ್ ಗ್ಯಾಂಗ್ ಅಲ್ಲಿ ಇದ್ರು ಟ್ಯಾಗ್ ಮಾಡಿ ಕಮೆಂಟ್ ಬಾಕ್ಸ್. ಆಮೇಲೆ ಆ ಬಾಕ್ಸ್ ನ ಇಟ್ಕೊಂಡು ನಾನು ಒಬ್ನೇ 13th ಫ್ಲೋರ್ ರೀಚ್. ಅದನ್ನು ಓಪನ್ ಮಾಡಿ ನೋಡಿದ್ರೆ ಏನಿದೆ ಅಂತ ನೋಡಿದ್ರೆ ಟಾಯ್ಸ್ ಇದೆ. ಅದರಿಂದ ಒಂದು ಟಾಯ್ ಇಟ್ಕೊಂಡು ನಾನು ಆಟ ಆಡ್ತಾ ಇದ್ದೇನೆ 2 years ಮಗು ತರ. ಆಮೇಲೆ ನಂದು ಡ್ರೈವಿಂಗ್ ಸ್ಕಿಲ್ ನನ್ನ ಫ್ರೆಂಡ್ಗೆ ತೋರಿಸಿದ್ದೆ. ಅದಕ್ಕೆ ಅವನು ಹೋಗ್ತಾ ದಾರಿಯಲ್ಲಿ ನನ್ನ ಫ್ರೆಂಡ್ ವಿಕೆ ಕೂಡ ಮೀಟ್ ಆಗಿ ಹೋದ್ವಿ. ಬಿಕಾಸ್ ಅವ್ನು ನಮಗೋಸ್ಕರ ವಾಟರ್ ಮೆಲನ್ ಕಟ್ ಮಾಡಿ ಇಟ್ಟಿದ್ದ.